ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಲಿವ್ ಇನ್ ರಿಲೇಶನ್ಶಿಪ್ ಆಧುನಿಕ ಲೈಫ್ ಸ್ಟೈಲ್ ಆಗಿರಬಹುದು, ಆದರೆ ಕುಟುಂಬದ ಘನತೆ ಹಾಗೂ ಸಾಮಾಜಿಕ ಗೌರವಕ್ಕಿಂತ ದೊಡ್ಡದಲ್ಲ. ಮನೆಯವರ ವಿರೋಧವನ್ನ ಕಟ್ಕೊಂಡು ಪ್ರೀತಿ ಮಾಡುವಂತಹ ಜೋಡಿಗಳು ಪೊಲೀಸ್ ರಕ್ಷಣೆಯನ್ನ ಕೇಳಿ ನ್ಯಾಯಾಲಯದ ಮೆಟ್ಟಿಲೇರುವುದು ಹೊಸದೇನಲ್ಲ. ಆದರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಈಗ ಇಂತಹದ್ದೇ ಒಂದು ಪ್ರಕರಣದಲ್ಲಿ ನೀಡಿರುವಂತಹ ತೀರ್ಪು ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ. ಮನೆಯಿಂದ ಓಡಿ ಹೋಗಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರುವಂತಹ ಜೋಡಿಗೆ ಪೊಲೀಸ್ ರಕ್ಷಣೆಯನ್ನ ನೀಡಲು ನಿರಾಕರಿಸಿರುವಂತಹ ಹೈಕೋರ್ಟ್ ಇಂತಹ ನಿರ್ಧಾರಗಳು ಹೆತ್ತವರ ಘನತೆಗೆ ಧಕ್ಕೆ ತರುತ್ತವೆ ಅಂತ ಗಂಭೀರವಾಗಿ ಆಕ್ಷೇಪಿಸಿದೆ. ಸಮಾಜದಲ್ಲಿ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯ ಹೆಸರಿನಲ್ಲಿ ಕುಟುಂಬದ ಗೌರವವನ್ನ ಗಾಳಿಗೆ ತೂರಲು ಸಾಧ್ಯ ಇಲ್ಲ ಅಂತ ಕೋರ್ಟ್ ಖಡಕ್ ಆಗಿ ಹೇಳಿದೆ. ಈ ತೀರ್ಪಿನ ಹಿನ್ನೆಲೆ ಮತ್ತು ನ್ಯಾಯಾಲಯ ನೀಡಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಂಜಾಬ್ ಮೂಲದ ಜೋಡಿಯೊಂದು ತಮಗೆ ಹುಡುಗಿಯ ಮನೆಯವರಿಂದ ಪ್ರಾಣ ಭಯ ಇದೆ, ಸುಳ್ಳು ಕೇಸ್ ದಾಖಲಿಸುವ ಬೆದರಿಕೆ ಇದೆ ಅಂತ ಹೇಳಿಕೊಂಡು ರಕ್ಷಣೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಪ್ರಕರಣದ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಅವರ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಕೆಲವು ದಿನಗಳ ಕಾಲ ಜೊತೆಯಾಗಿ ಬಾಳಿದ ತಕ್ಷಣ ಅದು ಕಾನೂನುಬದ್ಧ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇನ್ನು ಭಾರತೀಯ ಸಂವಿಧಾನದ 21ನೇ ವಿಧಿಯಡಿ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವಂತಹ ಹಕ್ಕಿದೆ. ಆದರೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಹೆತ್ತವರನ್ನ ಬಿಟ್ಟು ಓಡಿ ಹೋಗುವಂತಹ ಯುವ ಪೀಳಿಗೆ ಸಮಾಜದಲ್ಲಿ ಗೌರವದಿಂದ ಬದುಕಬೇಕಾದ ಪೋಷಕರ ನೆಮ್ಮದಿ ಮತ್ತು ಘನತೆಯನ್ನ ಕಸಿದುಕೊಳ್ತಾ ಇದೆ ಅಂತ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ. ಇನ್ನು ಪ್ರಕರಣದ ಹಿನ್ನೆಲೆಯನ್ನ ನೋಡಿದ್ರೆ ಕೋರ್ಟ್ ಈ ರೀತಿ ತೀರ್ಪನ್ನ ನೀಡೋದಕ್ಕೆ ಬಲವಾದ ಕಾರಣ ಇರುವುದು ನಮಗೆ ಸುಲಭ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಿದಂತ ಇಬ್ಬರು ಕೂಡ ಮೇಜರ್ 18 ವರ್ಷ ಮೇಲ್ಪಟ್ಟವರೇ ಆಗಿದ್ರೂ ಕೂಡ ಯುವಕನಿಗೆ ಇನ್ನು ಮದುವೆ ಆಗುವಂತಹ ಕಾನೂನಾತ್ಮಕ ವಯಸ್ಸೇನಿದೆ ಅಂದ್ರೆ 21 ವರ್ಷ ತುಂಬಿರಲಿಲ್ಲ. ತಮಗೆ ವಯಸ್ಸಾದ ಮೇಲೆ ನಾವು ಮದುವೆ ಆಗ್ತೀವಿ, ಅಲ್ಲಿವರೆಗೂ ಕೂಡ ಜೊತೆಯಾಗಿ ಇರ್ತೀವಿ ಅಂತ ಈ ಜೋಡಿ ಕೋರ್ಟ್ ಮೆಟ್ಟಿಲೇರಿತ್ತು. ಭಾರತೀಯ ಕಾನೂನು ಮತ್ತು ಸಾಮಾಜಿಕ ವ್ಯವಸ್ಥೆಯು ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಸಂಸ್ಕಾರಗಳ ಮೇಲೆ ನಿಂತಿದೆ. ಇಲ್ಲಿ ಮದುವೆ ಅನ್ನುವುದು ಕೇವಲ ಒಪ್ಪಂದ ಅಲ್ಲ, ಅದೊಂದು ಕಾನೂನಾತ್ಮಕ ಮತ್ತು ಸಾಮಾಜಿಕ ಮಾನ್ಯತೆ ಇರುವಂತಹ ಪವಿತ್ರ ಸಂಬಂಧ. ಇಂತಹ ವ್ಯವಸ್ಥೆಯಲ್ಲಿ ಕೇವಲ ತಾತ್ಕಾಲಿಕ ಆಕರ್ಷಣೆಗೆ ಒಳಗಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಕಾನೂನಿನ ರಕ್ಷಣೆಯನ್ನು ನೀಡ್ತಾ ಹೋದ್ರೆ ಸಾಮಾಜಿಕ ಸ್ವಾಸ್ಥ್ಯ ಕೆಡ್ತಾ ಹೋಗುತ್ತೆ ಅಂತ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ನ್ಯಾಯಾಲಯದ ಈ ತೀರ್ಪು ಕೇವಲ ಒಂದು ಜೋಡಿಯ ರಕ್ಷಣೆಯ ಪ್ರಶ್ನೆಯಾಗಿ ಉಳಿದಿಲ್ಲ, ಅದು ಇಂದಿನ ಯುವ ಪೀಳಿಗೆಯ ಆಲೋಚನಾ ಶೈಲಿಯ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನ ಬೀರ್ತಾ ಇದೆ. ನ್ಯಾಯಮೂರ್ತಿಗಳು ತಮ್ಮ ಆದೇಶದಲ್ಲಿ ಭಾರತೀಯ ಸಮಾಜವು ಅನಾದಿ ಕಾಲದಿಂದಲೂ ಕೂಡ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಸಮಾಜದ ಒಂದು ವರ್ಗ ಲಿವ್ ಇನ್ ಸಂಸ್ಕೃತಿಯನ್ನ ಆಧುನಿಕ ಜೀವನ ಶೈಲಿ ಅಂತ ಅಪ್ಕೊಳ್ತಾ ಇದೆ. ಆದರೆ ಹಕ್ಕುಗಳ ಹೆಸರಿನಲ್ಲಿ ಹೆತ್ತವರ ಘನತೆ ಮತ್ತು ಗೌರವವನ್ನ ಹಾಳುಗೆಡುವುದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಕೋರ್ಟ್. ಇದೇ ವೇಳೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹಾಗೂ ವಿವಿಧ ಹೈಕೋರ್ಟ್ಗಳು ನೀಡಿರುವಂತಹ ತೀರ್ಪುಗಳನ್ನ ಉಲ್ಲೇಖ ಮಾಡಿರುವಂತಹ ನ್ಯಾಯಾಲಯ ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಕಣ್ಣು ಮುಚ್ಚಿ ಪೊಲೀಸ್ ರಕ್ಷಣೆಯನ್ನ ನೀಡುವುದು ಸಮಾಜದ ತಳಹದಿಯನ್ನೇ ಅಳ್ಳಾಡಿಸುವಂತದ್ದು ಅಂತ ಎಚ್ಚರಿಸಿದ್ದಾರೆ. ಇತ್ತ ಯುವ ಜನತೆಗೆ ತಮ್ಮ ಹಕ್ಕುಗಳಷ್ಟೇ ಮುಖ್ಯವಾಗಿ ಕಾಣ್ತಾ ಇದೆ. ಅತ್ತ ಹೆತ್ತ ಪೋಷಕರಿಗೆ ಮಕ್ಕಳ ಇಂತಹ ನಡೆಗಳೇನಿದೆ ಅದು ಸಮಾಜದಲ್ಲಿ ತಲೆ ಎತ್ತಿ ಬದುಕದಂತೆ ಮಾಡ್ತಾ ಇದೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮಕ್ಕಳು ದಿಢೀರನೆ ಮನೆಯಿಂದ ಓಡ್ ಹೋದಾಗ ಸಮಾಜದಲ್ಲಿ ಹೆತ್ತವರ ಗೌರವ ಪಾತಾಳಕ್ಕೆ ಕುಸಿತಾ ಇದೆ. ಸಮಾಜದ ನಿಂದನೆ, ಮಾನಸಿಕ ಒತ್ತಡಗಳಿಂದಾಗಿ ಪೋಷಕರ ನೆಮ್ಮದಿಯೇ ಹಾಳಾಗ್ತಾ ಇದೆ. ಮಕ್ಕಳನ್ನ ಕಷ್ಟಪಟ್ಟು ಸಾಕಿ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ತರಬೇಕು ಅಂತ ಹಗಲಿರುಳು ಹೆತ್ತವರು ಕಷ್ಟಪಡ್ತಾರೆ. ಮಕ್ಕಳ ಈ ಅಪ್ರಬುದ್ಧ ನಿರ್ಧಾರಗಳು ಭರಿಸಲಾಗದಂಥ ಆಘಾತವನ್ನು ನೀಡ್ತಾ ಇದೆ. ಈ ಅಂಶವನ್ನೇ ಪ್ರಮುಖವಾಗಿ ಪ್ರಸ್ತಾಪಿಸಿರುವಂತಹ ಹೈಕೋರ್ಟ್ ಪೋಷಕರಿಗೂ ಸಮಾಜದಲ್ಲಿ ಗೌರವ ಮತ್ತು ನೆಮ್ಮದಿಯಿಂದ ಬದುಕುವ ಹಕ್ಕಿದೆ ಅನ್ನೋದನ್ನ ಮರಿಬಾರದು ಅಂತ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಯುವಕ ಯುವತಿಯರು ಜವಾಬ್ದಾರಿಗಳಿಂದ ನುಣುಚಿಕೊಳ್ಳೋದಕ್ಕೆ ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ಸುಲಭವಾದ ದಾರಿ ಅಂತ ಆರಿಸಿಕೊಳ್ತಿದ್ದಾರೆ. ಆದರೆ ಇದರ ಅಸಲಿ ಮುಖ ಮತ್ತು ಭವಿಷ್ಯದ ಅನಿಶ್ಚಿತತೆ ಮಾತ್ರ ತುಂಬಾನೇ ಕಠಿಣವಾಗಿರುತ್ತೆ. ಯಾವುದೇ ಸಾಮಾಜಿಕ ಅಥವಾ ಕೌಟುಂಬಿಕ ಬೆಂಬಲ ಇಲ್ಲದೆ ಇಂತಹ ಸಂಬಂಧಗಳು ಮುರಿದು ಬಿದ್ದಾಗ ಯುವತಿಯರು ತೀವ್ರ ಸಂಕಷ್ಟಕ್ಕೆ ಸಿಲುಕ್ತಾರೆ. ಮನೆಯವರಿಂದಲೂ ಕೂಡ ದೂರ ಆಗಿ ಸಮಾಜದಲ್ಲೂ ಕೂಡ ಒಳ್ಳೆ ಸ್ಥಾನಮಾನ ಸಿಗದೆ ಅತಂತ್ರರಾಗಿರುವಂತಹ ಉದಾಹರಣೆಗಳು ಕಣ್ಮುಂದೆ ಇದೆ.
ಆದರೂ ಕೂಡ ತಪ್ಪು ಲೆಕ್ಕಾಚಾರಗಳನ್ನು ಹಾಕೊಂಡು ಭವಿಷ್ಯದ ಗ್ಯಾರಂಟಿ ಇಲ್ಲದಂತಹ ಇಂತಹ ಸಂಬಂಧಗಳ ಬೆನ್ನತ್ತಿ ಹೋಗ್ತಾ ಇರುವಂತಹ ಯುವಕರ ನಡೆ ನಿಜಕ್ಕೂ ಕಳವಳಕಾರಿಯಾಗಿದೆ. ಒಟ್ಟಾರೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಈ ತೀರ್ಪು ಕೇವಲ ಕಾನೂನು ಲೆಕ್ಕಕ್ಕೆ ಮಾತ್ರ ಅಲ್ಲ, ಇಂದಿನ ಆಧುನಿಕ ಯುವ ಪೀಳಿಗೆಯ ಕನಸುಗಳು ಮತ್ತು ಧೋರಣೆಗಳಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ವೈಯಕ್ತಿಕ ಸ್ವಾತಂತ್ರ್ಯದ ಹೆಸರಿನಲ್ಲಿ ಕೌಟುಂಬಿಕ ಮೌಲ್ಯಗಳನ್ನು ಕಡೆಗಣಿಸುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.